ಪಂಚಾಯತ್ ಸದಸ್ಯರಾದಂಥ ವಿಜಯ್ ಜಯರಾಮಣ್ಣ ಅವರು ನಮ್ಮ ರಾಜಕೀಯ ಗುರುಗಳು. ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆಕ್ಚುಲಿ 25ನೇ ತಾರೀಕು ಅವ್ರಿಗೆ ಹಬ್ಬ ಇದ್ದಿದ್ದು. ಅವರು ವಿದೇಶ ಪ್ರವಾಸದಲ್ಲಿರೋ ಕಾರಣ ಇವತ್ತು ನಾವೆಲ್ಲ ಅಭಿಮಾನಿಗಳು ಬಂದು ಅವರ ಹುಟ್ಟುಹಬ್ಬಕ್ಕೆ ಅವರ ಆಶೀರ್ವಾದವನ್ನು ಪಡ್ಕೊಂಡಿದ್ದೀವಿ. ಹನುಮಂತರಾಜು ಅಂತೇಳಿ ದಾಸನಪುರ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರು. ಹೇಳಿ ಸರ್, ಇವತ್ತು ನಾವು ಆಲೂರು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಮತ್ತೆ ಬೆಂಗಳೂರು ನಗರ ಗೋಪಾಲಪುರ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ವಿಜಯ್ ಜಯರಾಮಯ್ಯ ಹುಟ್ಟದ ಬಗ್ಗೆ ಶುಭಾಶಯ ಕೋರೋದಕ್ಕೆ ಬಂದಿದ್ದೀವಿ. ನಮ್ಮ ರಾಜಕೀಯ ಗುರುಗಳಾದ ಜಯರಾಮಣ್ಣವರಿಗೆ ಆಶೀರ್ವಾದ. ಇವತ್ತು ಜಯರಾಮಣ್ಣವರು ಹುಟ್ಟುಹಬ್ಬ ಅಂದ್ಬಿಟ್ಟು ರವಣ್ಣವ್ರು ಫೋನ್ ಮಾಡಿದ್ರು. ನಾವು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಕ್ಕೆ ಬಂದಿದ್ದೀವಿ. ಭಗವಂತ ಅವರಿಗೆ ಆಯುಷು, ಆರೋಗ್ಯ, ರಾಜಕೀಯ ಅಭಿವೃದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂದ್ಬಿಟ್ಟು ಕೇಳ್ತೀವಿ. ಸರ್, ಇದ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಸಂತೋಷ ಆಗುತ್ತೆ. ಪ್ರತಿ ಒಂದು ವರ್ಷನೂ ಸರಿನೇ ಸುತ್ತಮುತ್ತ ಹಳ್ಳಿಗಳ ಕಡೆಯಿಂದ ಎಲ್ಲರೂ ಗುರುತಿಸ್ಕೊಂಡು ಇವತ್ತಿನ ದಿನ ನಮ್ಮ ಜಯರಾಮಣ್ಣವ್ರನ್ನ ಬಂದು ಶುಭಾಶಯ ಕೊಡ್ತಿದ್ದಾರೆ. ಹುಟ್ಟುಹಬ್ಬದ ಅಂತಂದರೆ ಎಲ್ರಿಗೂ ಕೂಡ ಸಂತೋಷ ಆಗುತ್ತೆ. ಆರ್ಥಿಕ ಶುಭಾಶಯಗಳು, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀವಿ. ಅವ್ರಿಗಿನ್ನ ದೇವ್ರಿಗೆ ಆಯುಸ್ಸು, ಆರೋಗ್ಯ, ಅಷ್ಟೈಶ್ವರ್ಯ, ಸಕಲ ಸಂಪತ್ತಂತೂ ಕೊಟ್ಟು ನಮ್ಮ ಸುತ್ತಮುತ್ತ ದಾಸನಪುರ ಹೋಬಳಿಗೇನೆ ಏನು ಒಂದು ಸಿಂಹಾದ್ರೆ ಸಿಂಹದ ಥರ ಇದ್ದಾರೋ ಅದೇ ಥರನೇ ಅವರು ಎಲ್ಲ ಕೆಲಸ ಕಾರ್ಯಗಳು ಎಲ್ಲ ಪ್ರತಿಯೊಂದನ್ನು ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ ಜನಗಳಿಗೆ ಅಂತ ಅಂದ್ಬಿಟ್ಟು. ಅದೇ ಥರನೇ ಅವ್ರ ಬೆಂಬಲ ಎಲ್ರಿಗೂ ಇದೆ. ಅದೇ ಬೆಂಬಲ ಇವತ್ತಿನ ದಿನ ಇಷ್ಟು ಜನ ಸೇರ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅಂದರೆ ನಾವು ಖುಷಿ ಪಡ್ತಿದ್ದೀವಿ, ಹೆಮ್ಮೆ ಅಂತ ಪಡ್ತಿದ್ದೀವಿ. ಅವ್ರಿಗೆ ಇನ್ನೂ ದೇವರ ಅಷ್ಟೈಶ್ವರ್ಯ, ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ. ಆರ್ಥಿಕ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ದೇವರು ಒಳ್ಳೇದು ಮಾಡಿ ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ರಾಜಕೀಯದ ಮುಂದೆ ಬೆಳೀಲಿ ಅಂತ ಆಶಿಸ್ತೀವಿ. ದೇವ್ರನ್ನ ಕೇಳ್ಕೊಂತ. ತಮ್ಮ ಹೆಸರು ಸರ್? ಕೃಷ್ಣ.